ಮಟ್ಟದಿಂದ ಪಕ್ಷ ಸಂಘಟನೆಗೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ಹೊಸ ಕಾಯಕಲ್ಪ ನೀಡೋದಕ್ಕೆ ಸಿದ್ಧತೆ ನಡೆಸ್ತಾ ಇದೆ. ಹೊಸ ಕಾಯಕಲ್ಪಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಕಾಂಗ್ರೆಸ್ ಕೇಡರ್ ಪಾರ್ಟಿ ಮಾಡೋದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಬೂತ್ ಮಟ್ಟದಲ್ಲಿ ಸಂಘಟನೆ ಬಲವರ್ಧನೆಗೆ ಕಾಂಗ್ರೆಸ್ ಕುಟುಂಬ ಪ್ಲಾನ್ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಕುಟುಂಬ ಅನ್ನೋ ಕಾರ್ಯಕ್ರಮದ ಮೂಲಕ ಸಂಘಟನೆಗೆ ಒತ್ತು ನೀಡಲಾಗ್ತಾ ಇದ್ದು, ಜೂನ್ 1ನೇ ತಾರೀಕು ಪಕ್ಷದ ಪದಾಧಿಕಾರಿಗಳ ಸಭೆ ಕರೆದಿದ್ದಾರೆ. ಡಿಕೆಶಿ ಕಾಂಗ್ರೆಸ್ ಕುಟುಂಬ ಕಾರ್ಯಕ್ರಮದ ಬಗ್ಗೆ ವಿವರವಾದ ಮಾಹಿತಿ ಕೊಡ್ತಾರೆ. ಹೊಸ ಪ್ಲಾನ್ ಮೂಲಕ ಪಕ್ಷವನ್ನ ಮತ್ತಷ್ಟು ಗಟ್ಟಿಗೊಳಿಸೋ ಪ್ರಯತ್ನಕ್ಕೆ ಡಿಕೆಶಿ ಮುಂದಾಗಿದ್ದಾರೆ. ಪ್ರಶಾಂತ್, ಕಾಂಗ್ರೆಸ್ ಕುಟುಂಬ ಹೆಸರಲ್ಲಿ ಕೇಡರ್ ಅನ್ನ ಮತ್ತಷ್ಟು ಬಲಪಡಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. See, Congress is always a mass-based party. It is not cadre-based party. ಅಂದರೆ ಕಾಂಗ್ರೆಸ್ಗೆ ಸ್ಪಷ್ಟ ಮತದಾರರಿದ್ದಾರೆ. ಅಂದರೆ ಕಾಂಗ್ರೆಸ್ಗೊಂದು ರೀತಿ ಮಾಸ್ ಬೇಸ್ ಇದೆ. ಸ್ವಾತಂತ್ರ್ಯ ಪೂರ್ವದಲ್ಲೂ ಇತ್ತು, ಸ್ವಾತಂತ್ರ್ಯದ ನಂತರವೂ ಕೂಡ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವತಂತ್ರಕ್ಕೋಸ್ಕರ ಮಾಸ್ ಬೇಸ್ಡ್ ಅಂತಕ್ಕಂಥದ್ದಿತ್ತು. ಇವೆಂಚುವಲಿ ಬಾಲ್ ಗಂಗಾಧರ್ ತಿಲಕರಿನ ನಂತರ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಜೊತೆ ಮಾಡಿದ್ದೇನು, ಅವರು ಕೇಡರ್ ಬೇಸ್ಡ್ ಆಗಿರ್ತಕ್ಕಂಥ ಒಂದು ಪಾರ್ಟಿಯನ್ನು ಮಾಸ್ ಬೇಸ್ಡ್ ಮಾಡಿದರು. ನನಗನಿಸುವ ಪ್ರಕಾರ, ನನ್ನ ಅಧ್ಯಯನದ ಪ್ರಕಾರ ಅವರು ಮಾಸ್ ಬೇಸ್ಡ್ ಮಾಡಿದರು. ಸ್ವತಂತ್ರ ಚಳುವಳಿಯನ್ನು ಕೆಲವು ವರ್ಗಗಳು ಮತ್ತು ಕೆಲವು ಸಮುದಾಯದ ಯುವಕರು ಮತ್ತು ಕೆಲವು ರಾಜ್ಯಗಳಲ್ಲಿ ಏನು ಹೋರಾಟ ನಡೀತಾ ಇತ್ತು ಅದನ್ನು ಮಾಸ್ ಬೇಸ್ಡ್ ಆಗಿ ಪರಿವರ್ತಿಸಿದರು. ಸ್ವತಂತ್ರ ಸಿಕ್ಕ ನಂತರ ಕಾಂಗ್ರೆಸ್ ಒಂದು ರೀತಿಯ ಮಾಸ್ ಬೇಸ್ಡ್ ಆಗಿಯೇ ಉಳಿತು. ಆದರೆ ಕೇಡರ್ ಏನಿತ್ತು ಅದು ವ್ಯಕ್ತಿಗಳ ಹಿಂದೆ ಶುರುವಾಯಿತು. ಡಿ ಕೆ ಶಿವಕುಮಾರ್ ಈಗ ನೀವು ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಹೇಗೆ ಗುರುತಿಸ್ತೀರಿ? ಡಿ ಕೆ ಶಿವಕುಮಾರ್ ಬೆಂಬಲಿಗರಿದ್ದಾರೆ, ಸಿದ್ದರಾಮಯ್ಯ ಬೆಂಬಲಿಗರಿದ್ದಾರೆ, ಖರ್ಗೆ ಬೆಂಬಲಿಗರಿದ್ದಾರೆ, ಎಚ್ ಕೆ ಪಾಟೀಲ್ ಬೆಂಬಲಿಗರಿದ್ದಾರೆ, ಪರಮೇಶ್ವರ್ ಬೆಂಬಲಿಗರಿದ್ದಾರೆ. ಅವರು ಒಟ್ಟು ಸಮೂಹ ಕಾಂಗ್ರೆಸ್ ಅಂತ ಗುರುತಿಸ್ಕೊಳ್ಪಡುತ್ತೆ. ಡಿ ಕೆ ಶಿವಕುಮಾರ್ ನನಗನ್ಸುತ್ತೆ ಸ್ವಲ್ಪ RSS ಅನ್ನು ಕಾಪಿ ಮಾಡ್ತಾ ಇದ್ದಾರೆ. ಅಂದರೆ RSS BJPಯನ್ನು ಕೇಡರ್ ಬೇಸ್ಡ್, ಇವತ್ತು BJP ಕೂಡ ಏನು ಭಾಳ ಕೇಡರ್ ಬೇಸ್ಡ್ ಪಾರ್ಟಿ, ಹೆಸರಿಗೆ ಕೇಡರ್ ಬೇಸ್ಡ್ ಪಾರ್ಟಿ, ಬಟ್ ಇಟ್ ಹ್ಯಾಸ್ ಆಲ್ಸೋ ಬಿಕಮ್ ಎ ಮಾಸ್ ಬೇಸ್ಡ್ ಪಾರ್ಟಿ. ಕರೆಕ್ಟ್. ನರೇಂದ್ರ ಮೋದಿ ಬಂದ ಮೇಲೆ ಅದೊಂದು ಮಾಸ್ ಬೇಸ್ಡ್ ಪಾರ್ಟಿಯಾಗಿ ಅದನ್ನು ಕನ್ವರ್ಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ ಕಾಂಗ್ರೆಸ್ ಮಾಸ್ ಬೇಸ್ಡ್ ಪಾರ್ಟಿ ಆಗಿದೆ, ಹೌದು, ಬಟ್ ಕೇಡರ್ ಬೇಸ್ಡ್ ಪಾರ್ಟಿ ಆಗಬೇಕು, ಒಂದು ಗಟ್ಟಿ ಕೇಡರ್ ಬೇಕು ಅಂತಕ್ಕಂಥದ್ದು. ನನಗನ್ಸುತ್ತೆ ಕೇಡರ್ ಬೇಕು ಅಂತಂದರೆ ಅದಕ್ಕೊಂದು ಸೈದ್ಧಾಂತಿಕವಾಗಿರ್ತಕ್ಕಂಥ ಬೆಂಟ್ ಆಫ್ ಮೈಂಡ್ ಬೇಕಾಗುತ್ತೆ. ನಾವು ಸೆಕ್ಯುಲರ್ ಇದ್ದೀವಿ ಕಾಂಗ್ರೆಸ್ನಲ್ಲಿದ್ದಾಗ, ನಾವು BJPಗೆ ಬಂದಾಗ ಹಿಂದುತ್ವ ಒಪ್ಕೊಳ್ತೀವಿ ಅನ್ನೋ ಕಾರ್ಯಕರ್ತರು, ಅಥವಾ BJPಯಲ್ಲಿದ್ದಾಗ ನಾವು ಹಿಂದುತ್ವ ಒಪ್ಕೊಳ್ತೀವಿ, ಕಾಂಗ್ರೆಸ್ಸಿಗೆ ಬಂದಮೇಲೆ ಹಿಂದುತ್ವ ಬೇಡ ಅನ್ನೋರನ್ನ ನೀವು ಕೇಡರ್ ಅಂತ ಕರೀಲಿಕ್ಕಾಗಲ್ಲ. ರೈಟ್. ಅಲ್ಲಿದ್ದವರು ಅಲ್ಲೇ ಇರ್ತಾರೆ, ಇಲ್ಲಿದ್ದವರು ಇಲ್ಲೇ ಇರ್ತಾರೆ, ಜೀವನ ತುಂಬ ಅದರ ಬಗ್ಗೆ ಬದ್ಧತೆಯಿಂದ ಅದು ಕೇಡರ್ ಬೇಸ್. ಬಟ್ ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ ಒಂದು ಹೊಸತನವನ್ನು ಪಾರ್ಟಿಯಲ್ಲಿ ತರಬೇಕು. ಇವೆಲ್ಲವೂ ಒಳ್ಳೆ ನೋಡಿ, ಈಗ ಮುಖ್ಯಮಂತ್ರಿಗಳು ಕಾರ್ಯಾಲಯಕ್ಕೆ ಹೋಗಿ ತಿಂಗಳಿಗೊಮ್ಮೆ, ವಾರಕ್ಕೊಮ್ಮೆ, 10 ದಿನಕ್ಕೊಮ್ಮೆ ಕೂತ್ಕೊಂಡು ಕಾರ್ಯಕರ್ತರು ಏನಂತಾರೆ, ಕಾರ್ಯಕರ್ತರ ಕೆಲಸಗಳಿರ್ತವೆ. ಒಂದು ಪಾರ್ಟಿಗೆ ಆ್ಯಂಟಿ ಇನ್ಕಂಬನ್ಸಿ ಶುರು ಆಗೋದೇ ಕಾರ್ಯಕರ್ತರನ್ನು ದೂರ ತಳ್ಳಿ, ಅದು ಯಾರೇ ಕಾರ್ಯಕರ್ತರೇ ಅವರನ್ನು ದೂರಕ್ಕೆ ತಳ್ಳಿ, ಅವ್ರ ಜೊತೆ ಎಕ್ಸೆಸಿಬಲ್ ಇಲ್ಲದೆ ಬರೀ ಚುನಾವಣೆಯಲ್ಲಿ ಕೆಲಸ ಮಾಡಲಿಕ್ಕೆ ಮಾತ್ರ ಕಾರ್ಯಕರ್ತರು ಬೇಕು, ಬಟ್ ಅಧಿಕಾರಕ್ಕೆ ಬಂದಾಗ ಕಾರ್ಯಕರ್ತರು ಬೇಡ ಅಂತಕ್ಕಂಥದ್ದು ಆ್ಯಂಟಿ ಇನ್ಕಂಬನ್ಸಿಯ ಶುರುವಾತಾಗತ್ತೆ. ಪ್ರಾಯಶಃ ಡಿ ಕೆ ಶಿವಕುಮಾರ್ ತಾನು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದನ್ನೇನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಈ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಮುಖ್ಯಮಂತ್ರಿಗಳು ಕೂಡ ಕಾರ್ಯಾಲಯಕ್ಕೆ ಬರಬೇಕು, ಮಂತ್ರಿಗಳು ಕೂಡ ಕಾರ್ಯಾಲಯಕ್ಕೆ ಬರಬೇಕು. ಅದರಲ್ಲಿ ಎಷ್ಟು ಯಶಸ್ವಿ ಆಗ್ತಾರೆ ಅಂತಕ್ಕಂಥದ್ದು ನೋಡಬೇಕು. ಆದರೆ ಕಾಂಗ್ರೆಸ್ ಮತ್ತು BJPಯ ನಡುವೆ ಬೇಸಿಕಲಿ ಕೇಡರ್ ಅನ್ನೋದರಲ್ಲಿ ವ್ಯತ್ಯಾಸ ಇತ್ತು. ಈಗ ಆ ವ್ಯತ್ಯಾಸ ಕಾಂಗ್ರೆಸ್ ಮತ್ತು BJPಯಲ್ಲಿ ಕಡಿಮೆ ಆಗಿದೆ. ಹಿಂದೆ ಕಮ್ಯುನಿಸ್ಟ್ರಲ್ಲಿದ್ದರು ನೋಡಿ, ಅವರು ಕೇಡರ್ ಇದ್ದರು. ಬಿಕಾಸ್ ಅವರು ಒಂದು ಸಿದ್ಧಾಂತಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ರು. ಇವತ್ತು RSSನಲ್ಲಿ ಒಂದು ಸಿದ್ಧಾಂತಕ್ಕೋಸ್ಕರ ಜೀವವನ್ನು ತೆಗೆದಿರ್ತಕ್ಕಂಥ ಅಸಂಖ್ಯಾತ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಕಾಂಗ್ರೆಸ್ನಲ್ಲಿ ಸ್ವತಂತ್ರ ಪೂರ್ವದಲ್ಲಿದ್ದರು, ಸ್ವತಂತ್ರದ ನಂತರ ಅವರು ಬೆಂಬಲಿಗರ ದೊಡ್ಡ ನಾಯಕರ ಹಿಂದೆ ಬೆಂಬಲಿಗರು ಅಂತಕ್ಕಂಥದ್ದು ಅವರಾದರು. ಈಗ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ, ನಾನು ಇದನ್ನು ಕೇಡರ್ ಬೇಸ್ಡ್ ಪಾರ್ಟಿ ಮಾಡ್ತೀನಿ. ಇಟ್ಸ್ ನಾಟ್ ಇಂಪಾಸಿಬಲ್, ಬಟ್ ಡಿಫಿಕಲ್ಟ್. ಬಟ್ ವೆರಿ ಡಿಫಿಕಲ್ಟ್.
ಇವತ್ತಿನ ರಾಜಕಾರಣ ಒಂದು ವಿಚಿತ್ರ ಪರಿಸ್ಥಿತಿಗೆ ಬಂದು ತಲುಪಿದೆ. ದುಡ್ಡಿಲ್ಲದೆ ರಾಜಕಾರಣದ ಇನ್ನೂ ಶುರು ಆಗಲ್ಲ. ದುಡ್ಡು ಬೇಕು, ದುಡ್ಡಿದ್ದರೆ ಮಾತ್ರ ಶುರು ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರೇ ಅಥವಾ ಯಾರೋ ಒಬ್ರು ಕೇಳ್ತಾ ಇದ್ರಲ್ಲ, ಕ್ಯಾಂಡಿಡೇಟ್ ಅಭ್ಯರ್ಥಿಗಳು ಹೋಗಿ ಟಿಕೆಟ್ ಕೇಳ್ತಾ ಇದ್ರು, ಅವರು ಒಬ್ರು ಕೇಳ್ತಾ ಇದ್ರು, ಯಾರು ಕಾಂಗ್ರೆಸ್ನಲ್ಲಿ ನಂಗೆ ನೆನಪಿಲ್ಲ, ನಿನ್ನ ಹತ್ರ ಕ್ಯಾಶ್ ಉಂಟಾ, ನಿನ್ನ ಹತ್ರ ಕಾಸ್ಟ್ ಉಂಟಾ, 2 ಸಿ ಇದ್ದರೆ ಮಾತ್ರ ಬನ್ನಿ ಅಂತಕ್ಕಂಥದ್ದು. ಸೊ ನಿಧಾನವಾಗಿ ಏನಾಗ್ತಿದೆ ಭಾವನ, ನಿಧಾನವಾಗಿ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ದೇ ಹ್ಯಾವ್ ಬಿಕಮ್ ಇವೆಂಟ್ ಮ್ಯಾನೇಜ್ಮೆಂಟ್ ಬೇಸ್ಡ್. ಈಗ ನೀವು ಕೆಳಗಡೆ ನೋಡಿ, ನೀವು ಕೇಡರ್ಗಳು ಫೀಡ್ಬ್ಯಾಕ್ ತಗೊಳ್ತಾ ಇಲ್ಲ, ಏಜೆನ್ಸಿಗಳು ಫೀಡ್ಬ್ಯಾಕ್ ತೆಗೆದುಕೊಳ್ತಾ ಇದೆ. ನಾಮಿನೇಷನ್ಗೆ ಜನ ಸೇರಿಸೋದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳಿಗೆ ಕೊಡ್ಲಿಕ್ಕೆ ಚಾಲೂ ಆಗಿದೆ. ಹೌದು ಅಲ್ವಾ? ಅಂದರೆ ನಿಮಗೆ ಕೇಡರ್ ಎಲ್ಲೂ ಉಳಿತಾರೆ ಮುಂದಿನ ದಿನಗಳಲ್ಲಿ ಅನ್ನೋ ಪ್ರಶ್ನೆ. ಈಗ ಮತ್ತೆ ಡಿ ಕೆ ಶಿವಕುಮಾರ್ ಈ ಪ್ರಯತ್ನ ಮಾಡ್ತಿದ್ದಾರೆ, ಮಾಡ್ತಾ ಇರೋದು ತಪ್ಪು ಅಂತ ನಾನು ಹೇಳಲ್ಲ, ಆದರೆ ಕೇಡರ್ಗಳು ನಿಧಾನವಾಗಿ ಮಾಯ ಆಗ್ತಾಯಿದ್ದಾರೆ. ಈ ಬಾರಿಯೇ ಬಿ ಜೆ ಪಿಯಲ್ಲಿ ನಿಮ್ಗೆ ಮನೆಗೆ ಹೋಗಿ ಸ್ಲಿಪ್ ತಲುಪಿಸಿ ಅಂತಕ್ಕಂಥದ್ದು, ಆದರೆ ಟಿ ವಿಯಲ್ಲಿ ಕುಳಿತು ಡಿಬೇಟ್ ನೋಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋದು, ಇದು ಕೇಡರ್ ಕೆಲಸ ಅಂತ ಮಾತ್ರ ಅನೇಕರು ತಿಳ್ಕೊಂಡಿದ್ದಾರೆ. ಅಲ್ಲ, ಮನೆಗೆ ತಲುಪಬೇಕು, ಮನೆಯಿಂದ ಫೀಡ್ಬ್ಯಾಕ್ ತರಬೇಕು, ಆ ಕೆಲಸ ಮಾಡೋರು ಜನ ನಿಧಾನವಾಗಿ ಕಡಿಮೆ ಆಗ್ತಿದ್ದಾರೆ. ಅದರ ಮಧ್ಯೆ ಡಿ ಕೆ ಶಿವಕುಮಾರ್ ನಾನು ಕಾಂಗ್ರೆಸ್ಸನ್ನು ಕೇಡರ್ ಬೇಸ್ಡ್ ಪಾರ್ಟಿ ಮಾಡ್ತೀನಿ, ಇಂಪಾಸಿಬಲ್ ಅಂತ ನಾನು ಹೇಳಲ್ಲ, ಬಟ್ ಇವತ್ತಿನ ಸ್ಥಿತಿಯಲ್ಲಿ ಕೇಡರ್ಗಳ ವ್ಯಾಖ್ಯಾನ ಬದಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.